ಆತ್ಮೀಯತೆ ಅನ್ನೋದು ಯಾರು ಹೇಳಿ ಬರೋದಿಲ್ಲ. ಅದು ಸಹಜವಾಗಿ ನೈಸರ್ಗಿಕವಾಗಿ ಹತ್ತುವಂಥದ್ದು. ಅದು ಹಿಂದೂ ಅದಾರೋ, ಮುಸಲ್ಮಾನರು ಅದಾರೋ, ಎಸ್ ಸಿ ಅದಾರೋ, ಎಸ್ ಟಿ ಅದಾರೋ, ಅಥವಾ ಮೇಲ್ಜಾತಿಯವರು ಕೆಳಜಾತಿಯವರು ಇದ್ದಾರೋ, ಎಲ್ಲೇ ಆದರೂ ಹುಟ್ಟುತ್ತದೆ. ಅದಕ್ಕೆ ನಮ್ಮ ಇವತ್ತಿನ ಬೆಳೆದ ಸಮಾಜ ಅದಕ್ಕೆ ಮನ್ನಣೆ ಕೊಡ್ಬೇಕಾಗಿ ನಮ್ಮೆಲ್ಲರ ಕರ್ತವ್ಯ ಆಗಿದೆ ಇವತ್ತು. ಯಾಕೆ ಎರಡು ಜೀವಿಗಳು ಒಬ್ಬರೊಬ್ಬರು ನಾವು ಬದುಕಬೇಕಪ್ಪ ಅಂತ ಕೂಡಿ ಬದುಕಬೇಕಂತ ಏನೋ ಬರ್ತದೆ ಜೀವನದಲ್ಲ. ಹಿರಿಯರ ಅಂತ ನಾವು ಅದನ್ನು ಪಾಸಿಟಿವ್ ಆಗಿ ತೆಗೆದುಕೊಂಡ ಅವ್ರಿಗೊಂದು ವ್ಯವಸ್ಥೆಯನ್ನು ಅನುಕೂಲ ಮಾಡಿಕೊಡೋದು ಕೊಡಬೇಕಾಗಿತ್ತು ನಮ್ಮ ಕೆಲಸ. ಅದು ನಮ್ಮ ಸಮಾಜಗಳು ಇವತ್ತೆಲ್ಲ ಜಾತಿ ಧರ್ಮ ಇನ್ನುಳಿದ ಕಾರಣಕ್ಕಾಗಿ ಒಡೆದು ಚಿತ್ರಾನ್ನ ಹೋಗ್ಬಿಟ್ಟಿದ್ದಾವೆ. ಈ ಸಂದರ್ಭದಲ್ಲಿ ಇದನ್ನು ಮಾತಾಡೋದು ಕಷ್ಟ ಆಗಿದೆ. ಪ್ರಗತಿ ಪರರಪ್ಪ ಇವರು ವಿಚಾರವಾದಿಗಳು ಏನು ಜನರು ತಿಳಿ ಕೆಡಿಸ್ತಾರೆ, ಹೀಗೆ ಮಾತಾಡ್ತಾರೆ. ಅದು ನಾವಿಲ್ಲಿ ಗಮನಿಸ್ಬೇಕಾಗಿದ್ದೇನಪ್ಪ ಅಂತಂದ್ರೆ, ಮಧ್ಯದಾಗೆ ಲವ್ ಜಿಹಾದ್ ಅನ್ನುವಂಥ ನೆಪದಲ್ಲಿ ಇಟ್ಟುಕೊಂಡು ಹಿಂದೂ ಹುಡುಗಿಯರನ್ನು ಮುಸ್ಲಿಮ್ ಮದುವೆ ಆಗ್ತಾರಂತೆ ಒಂದು ದೊಡ್ಡ ಇಶ್ಯೂ ಇವತ್ತು ಮಾಡಿದ್ದಾರೆ. ಅದಕ್ಕಾಗಿ ತಿಕ್ಕಾಟಗಳು ಸಹ ನಡೀತಾ ಇರ್ತಾವೆ. ಜಾತಿ ವೈಷಮ್ಯ, ಧರ್ಮದ ವೈಷಮ್ಯಗಳು ಬೆಳೆದ ಸಮಾಜದಲ್ಲೇ ಕೂಡಿ ಹೋಗುವಂಥದ್ದು ತಪ್ತಾ ಇದೆ ಅಂತ. ಹೌದು, ಆಗಬಾರ್ದು. ಎಲ್ಲರೂ ಹೌದು ನಮ್ಮ ಧರ್ಮದಲ್ಲಿ ಆಯ್ತು ಜಾತಿಯಲ್ಲೆಲ್ಲ ಇರಬೇಕಂತ ಎಲ್ಲರೂ ಬಯಸ್ತಾ ಇರ್ತಾರೆ. ಆದರೆ ಬಯಸಿದ್ರೂ ಸಹಿತ ಕೆಲವೊಮ್ಮೆ ಏನೋ ನಡೆದು ಹೋಗಿಬಿಡುತ್ತೆ. ಅದು ನಿಸರ್ಗ ಅಂತೀವಿ ನಾವು, ನೈಸರ್ಗಿಕ ಅಂತ ಹೇಳ್ತೀವಿ. ಆ ದಿಶೆಯಲ್ಲಿ ಅದನ್ನು ಏನಾದರೂ ಮಾಡಿ ಅನುಕೂಲ ಸಾಧ್ಯ ಅಷ್ಟದ ಅದನ್ನು ಬಗೆಹರಿಸ್ಕೊಂಡು ನೆಮ್ಮದಿಯಿಂದ ಶಾಂತಿಯಿಂದ ಇರುವಂಥ ಒಂದು ವ್ಯವಸ್ಥೆ ಮಾಡಬೇಕಾಗಿದೆ. ಅದು ಬಿಟ್ಟು ನಮ್ಮ ಯತ್ನಾಳರು ಯಾವಾಗಲೂ ಹಿಂದೂ